ಅವರಿಗೆ ನಮ್ಮ ಸೇವೆ ಸದಾ ಅವರಿಗೆ ಇರುತ್ತದೆ. ಅವರು ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಪಾಲಿಸಿ ನೀಡಿದ ಸಿದ್ದೇಶ್, ನಿಕಟಪೂರ್ವ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕಣಕಟ್ಟೆ ಕುಮಾರ್, ಕಾರ್ಯದರ್ಶಿ ನವೀನ್ ಕುಮಾರ್, ಜೀವನ್ ಕುಮಾರ್ ಇತರರು ಇದ್ದರು. ಇವತ್ತು ನಮ್ಮ HB ಬಸವರಾಜ್ ಅವರು COT ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಒಂದು ಶಾಖೆಗೆ ಮತ್ತು ವಿಭಾಗಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ TOT ಮತ್ತು ಕಾರ್ಪೊರೇಟ್ ಕ್ಲಬ್ ಕ್ವಾಲಿಫೈ ಆಗಲಿ ಅಂತ ನಾನು ಇನ್ನು ಆಶಿಸ್ತೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಭಾಗದ ಹಿರಿಯ ಅಧಿಕಾರಿಗಳನ್ನ ಶ್ರೀಯುತ SDM ಸರ್ ಮತ್ತು MM ಸರ್ ಬಂದು ಅವರಿಗೆ ಸನ್ಮಾನ ಮಾಡೋದಕ್ಕೆ ನಾನು ಶಾಖಾ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಹೆಚ್ಚು ಆ ದೇವರು ಅವರಿಗೆ ಹೆಚ್ಚಿನ ಬಿಸ್ನೆಸ್ ಮಾಡುವಂತ ಶಕ್ತಿ ಕೊಡ್ಲಿ ಬಸವರಾಜ್ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಬಸವರಾಜ್ ಅವರು ಈ ಉನ್ನತ ಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲ ನಮ್ಮ ನಗರಕ್ಕೆ, ನಮ್ಮ ಇದಕ್ಕೆ ಒಳ್ಳೆ ಹೆಸರು, ಒಳ್ಳೆ ಇದನ್ನ ತಂದಿದ್ದಾರೆ. ಇನ್ನೂ ಮೇಲೆ ಮೇಲೆ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ಆಶಿಸ್ತಾ ಎರಡು ಮಾತುಗಳನ್ನ ನನ್ನ ಪ್ರೀತಿಯ ಹಿರಿಯ SDM ಸರ್ ಅವರು ಮತ್ತು ನಮ್ಮ MM ಸರ್ ಅವರು, ನಮ್ಮ BM ಸರ್ ಅವರು, ABMS ಸರ್ ಅವರು, ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ದೊಡ್ಡ ಕಸ್ಟಮರ್ ಅವರು, ನಮ್ಮ ಸಿದ್ದೇಶ್ವರರು ಎಲ್ಲರೂ ಕೂಡ ಇವತ್ತು ನನ್ನ ಆಫೀಸ್ ಮತ್ತು ನನ್ನ ಮನೆಗೆ ವಿಸಿಟ್ ಮಾಡಿದ್ದಾರೆ. ನನಗೇನು ಖುಷಿ ಅಂದರೆ ನಮ್ಮ SDM ಸರ್ ರಿಪೋರ್ಟ್ ಮಾಡಿದಂಗೆ ನನ್ನ ಬಯೋಡಾಟಾ ತೆಗೆದು ನಿಮ್ಮ ಪಾಲಿಸಿ ಈ ಥರ ಎಲ್ಲ ಮಾಡೋದು, ನೀನು ನಾನು ಇದರೊಳಗೆ ಕಾರ್ಪೊರೇಟ್ ಕ್ಲಬ್ ಆಗಿ ನೋಡಬೇಕು, ನಾನು TOT ಆಗಿ ನೋಡಬೇಕು ಅಂತೇಳಿ ನನ್ನ ಮೇಲೆ ಸ್ವಂತ ಮಗನ ಥರ ಕಾಳಜಿ ಇಟ್ಟು ನನ್ನ ಮೇಲೆ ಜವಾಬ್ದಾರಿ ಹೊತ್ತು ನನಗೆ ಕೆಲಸನ ಜವಾಬ್ದಾರಿ ವಹಿಸಿದೆ. ಅದನ್ನು ನನಗೆ ಡಿಸೆಂಬರ್ ಒಳಗೂ ಟೈಮ್ ಇದೆ ನನಗೆ TOT ಮಾಡೋದಕ್ಕೆ. ಆದಷ್ಟು 10ನೇ ತಿಂಗಳೊಳಗೆ ನಾನು TOT ಮಾಡ್ತೀನಿ. ನಾನು ಈ ವರ್ಷ ಏನು ಈ ಆರ್ಥಿಕ ವರ್ಷದಲ್ಲಿ ನಾನು ಕಾರ್ಪೊರೇಟ್ ಕ್ಲಬ್ ಆಗೂ ಕೂಡ ನನ್ನ SDM ಸಾರಿಗೆ ಕೊಟ್ಟಂತ ಮಾತಂತ ಉಳಿಸ್ತೀನಿ. ನನ್ನ ಎಲ್ಲ ಏನು ಪಾಲಿಸಿದಾರಿದ್ದಾರೆ ಅವರೆಲ್ಲರಿಗೂ ನಾನು ಈ ಮೀಡಿಯಾ ಮತ್ತು ವಾಹಿನಿ ಮುಖಾಂತರ ಈ ಒಂದು ಮಟ್ಟಕ್ಕೆ ನನ್ನ ತಂದಿದ್ದಕ್ಕೆ ಎಲ್ಲರಿಗೂ ನನ್ನ ಕೈ ಮುಗಿದು ಅಭಿನಂದನೆಯನ್ನು. ನ್ಯೂಸ್ ಸಂಗಮಕ್ಕಾಗಿ ಕಣಕಟ್ಟೆ ಕುಮಾರ್, ಅರಸೀಕೆರೆ.